ಇಂದಿನ ಬಿಡುವಿಲ್ಲದ ಜೀವನದಲ್ಲಿ ದಿನಗಳು ಡೆಡ್ಲೈನ್ಸ್, ಇಎಂಐಸ್, ಕುಟುಂಬದ ಕರ್ತವ್ಯಗಳು ಮತ್ತು ನಿರಂತರ ನೋಟಿಫಿಕೇಶನ್ಸ್ಗಳಿಂದ ತುಂಬಿರುತ್ತವೆ. ಈ ಎಲ್ಲಾ ಗದ್ದಲಗಳ ಮಧ್ಯೆ ಮನಸ್ಸು ಆಗಾಗ್ಗೆ ಚಂಚಲವಾಗಿರುತ್ತದೆ, ಆತಂಕದಿಂದ ಕೂಡಿರುತ್ತದೆ ಮತ್ತು 100 ದಿಕ್ಕುಗಳಿಗೆ ಎಳೆಯಲ್ಪಡುತ್ತದೆ. ಆದರೂ ಭಗವದ್ಗೀತೆಯ ಜ್ಞಾನವು ಆಂತರಿಕ ಸಾಧ್ಯತೆಯನ್ನು ಬಹಿರಂಗಪಡಿಸುತ್ತದೆ. ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿರುವುದು ಎಂದರೆ ಇರುವುದು ಮತ್ತು ಇಲ್ಲದಿರುವಿಕೆಗಳ ಜೀವನದ ನಡುವೆಯೂ ಸ್ಥಿರವಾದ ಬುದ್ಧಿಯ, ಶಾಂತ ಮತ್ತು ಅಚಲವಾದ ವ್ಯಕ್ತಿಯಾಗಿರುವುದು. ಸ್ಥಿತಪ್ರಜ್ಞನು ಜೀವನದಿಂದ ಓಡಿಹೋಗುವವನಲ್ಲ. ಅವನು ಪ್ರತಿಯೊಂದು ಕರ್ತವ್ಯವನ್ನು ನಿರ್ವಹಿಸುವ, ಕುಟುಂಬವನ್ನು ಪ್ರೀತಿಸುವ ಮತ್ತು ಜಗತ್ತಿನಲ್ಲಿ ಕೆಲಸ ಮಾಡುವ ಗೃಹಸ್ಥನಾಗಿದ್ದು, ಆದರೂ ತನ್ನೊಳಗೆ ಕೇಂದ್ರೀಕೃತನಾಗಿರುತ್ತಾನೆ. ಆಂತರಿಕ ಅಶಾಂತಿಯಿಂದ ಮುಕ್ತನಾಗಿ ಉನ್ನತವಾದ ಆತ್ಮದಲ್ಲಿ ನೆಲೆಗೊಂಡಿರುತ್ತಾನೆ. ಈ ಸ್ಥಿತಿಯಲ್ಲಿ ಪ್ರತಿಕ್ರಿಯೆಗಳು ಸ್ಪಂದನೆಗಳಿಗೆ ದಾರಿ ಮಾಡಿಕೊಡುತ್ತವೆ, ಭಯವು ಧೈರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಮತ್ತು ಗೊಂದಲವು ಕರಗಿ ಶಾಂತವಾದ ಸ್ಪಷ್ಟತೆಯಾಗುತ್ತದೆ. ಗೀತೋಪದೇಶದಲ್ಲಿನ ಸ್ಥಿತಪ್ರಜ್ಞೆಯು 22 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಕರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಮಾರ್ಗದರ್ಶಿ ಆನ್ಲೈನ್ ಪ್ರಯಾಣವಾಗಿದೆ. ವಾರಕ್ಕೆ 2 ಬಾರಿ ನಡೆಯುವ ಲೈವ್ ಝೂಮ್ ಸೆಷನ್ಗಳು, ಚಿಂತನಶೀಲ ಚರ್ಚೆಗಳು ಮತ್ತು ಸರಳ ಅಭ್ಯಾಸಗಳ ಮೂಲಕ ನಿರಂತರ ಆಂತರಿಕ ಸುಧಾರಣೆಗಾಗಿ ನೀವು ಸ್ವಾಧ್ಯಾಯದಲ್ಲಿ ತೊಡಗಿಸಿಕೊಳ್ಳುತ್ತೀರಿ. ಒಳನೋಟಗಳನ್ನು ಕ್ರಿಯಾತ್ಮಕ ಜ್ಞಾನವನ್ನಾಗಿ ಪರಿವರ್ತಿಸಿ ಅದನ್ನು ನೀವು ಕೆಲಸದಲ್ಲಿ ಮತ್ತು ಮನೆಯಲ್ಲಿ ಅನ್ವಯಿಸಬಹುದು. ನಿಮ್ಮ ಮೌಲ್ಯಗಳನ್ನು ಕ್ರಿಯೆಯಲ್ಲಿ ಅಳವಡಿಸಿ ಚಾರಿತ್ರ್ಯ ಮತ್ತು ಆಯ್ಕೆಗಳನ್ನು ಪರಿಷ್ಕರಿಸಿಕೊಳ್ಳಿ. ನಿಮ್ಮ ಭವಿಷ್ಯವನ್ನು ಪ್ರಜ್ಞಾಪೂರ್ವಕವಾಗಿ ವಿನ್ಯಾಸಗೊಳಿಸಿ ಮತ್ತು ಉದ್ದೇಶ ಹಾಗೂ ಅರ್ಥದೊಂದಿಗೆ ವಿಕಸನಗೊಳ್ಳಿ. ಪ್ರಮುಖ ಹಾರ್ಟ್ಫುಲ್ನೆಸ್ ಸಾಧನಗಳು: ವಿಶ್ರಾಂತಿ, ಧ್ಯಾನ, ನವಚೈತನ್ಯ ಮತ್ತು ಆಂತರಿಕ ಸಂಪರ್ಕವು ಈ ರೂಪಾಂತರವನ್ನು ಬೆಂಬಲಿಸುತ್ತವೆ. 5 ತಿಂಗಳುಗಳ ಕಾಲಾವಧಿಯಲ್ಲಿ ಈ ಸರಳ ಅಭ್ಯಾಸಗಳು ಕ್ರಮೇಣವಾಗಿ ಮನಸ್ಸನ್ನು ಶಾಂತಗೊಳಿಸುತ್ತವೆ, ಭಾವನೆಗಳನ್ನು ಶುದ್ಧೀಕರಿಸುತ್ತವೆ ಮತ್ತು ಆಂತರಿಕ ಮಾರ್ಗದರ್ಶಕನೊಂದಿಗಿನ ನಿಮ್ಮ ಸಂಪರ್ಕವನ್ನು ಗಾಢಗೊಳಿಸುತ್ತವೆ. ಗೃಹಸ್ಥರಾಗಿರುವ ನಿಮಗೆ ನಿಮ್ಮ ವೇಳಾಪಟ್ಟಿಗೆ ಸರಿಹೊಂದುವಂತೆ ಬೆಳಗಿನ ಮತ್ತು ಸಂಜೆಯ ಬ್ಯಾಚ್ಗಳೊಂದಿಗೆ ಇಂಗ್ಲಿಷ್, ಹಿಂದಿ, ಗುಜರಾತಿ, ತೆಲುಗು, ಮಲಯಾಳಂ ಮತ್ತು ಕನ್ನಡ ಭಾಷೆಗಳಲ್ಲಿ ತರಗತಿಗಳನ್ನು ನೀಡಲಾಗುತ್ತದೆ. ಜೀವನವು ಒತ್ತಡದ ಯುದ್ಧ ಭೂಮಿಯಾಗಿರಬೇಕಾಗಿಲ್ಲ. ಇದು ಸ್ಥಿತಪ್ರಜ್ಞೆಯ ಸ್ಥಿತಿ ಅರಳುವ ಕ್ಷೇತ್ರವೇ ಆಗಬಹುದು. ಅಲ್ಲಿ ನೀವು ನಿರ್ವಹಿಸುವ ಪ್ರತಿಯೊಂದು ಪಾತ್ರವೂ ಒಂದು ಅರ್ಪಣೆಯಾಗುತ್ತದೆ ಮತ್ತು ಪ್ರತಿಯೊಂದು ಸವಾಲು ಆಂತರಿಕ ಪ್ರಾವೀಣ್ಯತೆಯೊಂದಿಗೆ ಶಾಂತಿಯತ್ತ ಒಂದು ಹೆಜ್ಜೆಯಾಗುತ್ತದೆ. ನೀವು 22 ಅಥವಾ ಅದಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಮತ್ತು ನಿಮ್ಮ ಜೀವನವನ್ನು ಸ್ಥಿರವಾದ ಆಂತರಿಕ ಸಮತೋಲನದಲ್ಲಿ ನೆಲೆಗೊಳಿಸಲು ಬಯಸಿದರೆ ಗೀತೋಪದೇಶ ಸ್ಥಿತಪ್ರಜ್ಞಾ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಿ. hfn.link/ಗೀತಾಗೆ ಭೇಟಿ ನೀಡಿ ಅಥವಾ ನೋಂದಾಯಿಸಲು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಗೃಹಸ್ಥಾಶ್ರಮದಲ್ಲಿ ಸ್ಥಿತಪ್ರಜ್ಞೆಯನ್ನು ಸಾಧಿಸುವತ್ತ ನಿಮ್ಮ ಮುಂದಿನ ಹೆಜ್ಜೆಯನ್ನು ಇಡಿ.